ಮೋದಿ ಯಾವತ್ತಾದರೂ ವಾರಣಾಸಿ ಜನರನ್ನ ಮೀಟ್ ಮಾಡಿದ್ದಾರಾ? ಸತತವಾಗಿ 2 ಬಾರಿ ಗೆಲ್ಲಿಸಿದ ಮತದಾರರ ಕಷ್ಟವನ್ನ ಕೇಳಿದ್ದಾರಾ ಪ್ರಧಾನಿ ಮೋದಿ ಅವರು? ವಾರಣಾಸಿಯ ಒಂದೇ ಒಂದು ಹಳ್ಳಿಗಾದ್ರೂ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರಾ? ಒಂದು ದಿನವೂ ಕೂಡ ಮೋದಿ ವಾರಣಾಸಿ ಜನರ ಯೋಗಕ್ಷೇಮ ಕೇಳಿದ್ದಾರಾ? ಪ್ರಧಾನಿ ಮೋದಿಗೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಜನರು 2 ಬಾರಿ ಗೆಲ್ಲಿಸಿ ಅವರನ್ನ ಪ್ರಧಾನಿ ಮಾಡಿದ್ದಿರಲ್ಲ, ನಿಮ್ಮ ಸಂಕಷ್ಟಗಳನ್ನ ಆಲಿಸಿದ್ದಾರಾ? ಜನರ ಬಳಿ ಹೋಗದೆ ಧರ್ಮಾಧಾರಿತ ರಾಜಕೀಯ ಮಾಡೋದೇ ಅವರ ಕೆಲಸ ಆಗ್ಬಿಟ್ಟಿದೆ. ಆದ್ರೆ ಕಾಂಗ್ರೆಸ್ ಯಾವತ್ತೂ ಕೂಡ ಜನರ ಜೊತೆಯಲ್ಲೇ ಇರುತ್ತೆ. ಹಿಮಾಚಲ ಪ್ರದೇಶದ ಚುನಾವಣಾ ಪ್ರಚಾರದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ಅವರು ಇಲ್ಲಿವರೆಗೂ ಕೂಡ ವಾರಣಾಸಿ ಜನರನ್ನ ಗಮನಿಸಿದ್ದಾರಾ? ಅವರ ಕಷ್ಟಗಳಿಗೆ ಸ್ಪಂದಿಸಿದ್ದಾರಾ? ಹೋಗ್ಲಿ ಅವರನ್ನ ಭೇಟಿ ಮಾಡಿ ನಿಮ್ ಕಷ್ಟ ಏನಿದೆ ಅಂತ ಕೇಳಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ. ये जो सांसद हैं ये भी दिखते कहाँ हैं आपको? आपको जब जब दिखते हैं तो कहीं सूट बूट में पहने हुए, कहीं दिल्ली के बड़े होटलों में या दिल्ली के बड़े महलों में बड़े बड़े सेठों के साथ आपके बीच आते हैं। और ये क्या मोदी जी खुद नहीं आते हैं? मोदी जी की जो सांसदीय क्षेत्र है वाराणसी, वहां मैं आती जाती हूं। वहां पूछिए, किसी गांव में नहीं गए, किसी से हालचाल नहीं पूछा। तो ये इनकी जो राजनीति है, जो विचारधारा है, एकदम अलग है। कि ये जो सांसद हैं ये भी दिखते ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಶ್ನೆ ಮಾಡಿರುವಂತದ್ದು. ವಾರಣಾಸಿ ಕ್ಷೇತ್ರದಿಂದ 2 ಬಾರಿ ಗೆದ್ದು ಪ್ರಧಾನಿ ಪಟ್ಟಕ್ಕೆ ಏರಿರುವಂತಹ ನರೇಂದ್ರ ಮೋದಿ ಅವರು ಇಲ್ಲಿವರೆಗೂ ಕೂಡ ವಾರಣಾಸಿ ಜನರನ್ನ ಬಂದು ನಿಮ್ಮ ಕಷ್ಟ ಏನು ಅಂತ ಕೇಳಿದ್ದಾರಾ? ನಿಮ್ಮ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದಾರಾ? ನಿಮ್ಮ ಜೊತೆಗೆ ಬಂದು ಬೆರ್ತಿದ್ದಾರಾ? ಇಲ್ಲ. ಆದರೆ ನಾವು ಹಾಗಲ್ಲ, ಕಾಂಗ್ರೆಸ್ನವರು ನಿಮ್ಮ ಜೊತೆಗೇನೆ ಇರ್ತೀವಿ, ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತೀವಿ. ಕೇವಲ ಸೂಟು ಬೂಟು ಹಾಕೊಂಡು ಬಂದು ಹೋದ್ರೆ ಮತಯಾಚನೆ ಮಾಡಿದ್ರೆ ಸಾಲದು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಕಾಂಗ್ರೆಸ್ನ ಪರವಾಗಿ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ.